ಬನ್ನಿ ಸ್ನೇಹಿತರೆ, ಚಿಕನ್ನ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಮೊದಲಿಗೆ ನೋಡಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಿಲಿಟ್ಟಿದ್ದೀನಿ. ಒಂದು ಕಡೆ ಇದು ಚಿಕನ್ನ ತೊಳೆದ್ಬಿಟ್ಟು ಬಾಯ್ಲ್ ಮಾಡಲು ಹಾಕಿಟ್ಟಿದ್ದೀನಿ. ಇವಾಗ ನಾನು ಚಿಲ್ಲಿ ಪೌಡ್ರ್ ತೊಗೊಳ್ತೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಸಿಂಪಲ್ಲಾಗಿ ದಿಢೀರಂತ ಬೇಗ ಮಾಡ್ಬೋದಾದಂಥ ರೆಸಿಪಿ ಇದು. ನೋಡಿ, ನಾನಿಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ಇದು ಚಿಕನ್ ಮಸಾಲ. ಇದು ಕೂಡ ಅಷ್ಟೇ, ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ನನಗೀಗ ಇನ್ನೂ ಒಂದು ಪ್ಯಾಕೆಟ್ ಹಾಕ್ತೀನಿ, ನಾನು ಸಾಲಲ್ಲ ಅಂತ. ನೋಡಿ, ಸ್ವಲ್ಪ ಗಸಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು. ಮತ್ತು ಧನಿಯಾ ಪೌಡ್ರನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ನಾನು ಧನಿಯಾ ಪೌಡ್ರು ಸ್ವಲ್ಪ ಹಾಕ್ತೆ, ಅದು ಟೇಸ್ಟಿಗೋಸ್ಕರ. ಈ ಚಿಕನ್ ಮಸಾಲ ಪೌಡರೇ ಜಾಸ್ತಿ ಆಗಿದೆ. ಇದನ್ನು ಚೆನ್ನಾಗಿ ನೀರಲ್ಲಿ ಕಲಸಿಡ್ತೀನಿ. ಜೊತೆಗೆ ಅರಿಶಿನ ಕೂಡ ಹಾಕಿದ್ದೀನಿ. ಇದು ನೀರಲ್ಲಿ ಕಲಸಿ ಇಡೋದ್ರಿಂದ ನಾವು ಇವಾಗ ಕಲಸಿರೋವಂಥದ್ದನ್ನು ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿ ಬಾಯ್ಲ್ ಇಟ್ಟಿದ್ದೀನಿ. ಇಷ್ಟೇ ಸ್ನೇಹಿತರೆ, ಸಿಂಪಲ್ ರೆಸಿಪಿ. ನಮಸ್ಕಾರ.